ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅದು ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, SSLC ಬದುಕಿನಲ್ಲಿ ಅತ್ಯಂತ ಮಹತ್ತರವಾದ ಘಟ್ಟ. ಈ ಘಟ್ಟ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥದ್ದು, ಜೊತೆಗೆ ಭವಿಷ್ಯದಲ್ಲಿ ಏನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇಲ್ಲಿ SSLCಯಲ್ಲಿ ಕಂಡು ಬರುತ್ತಿರುವಂಥದ್ದು. ಇದರ ನಂತರ ಬರೋದು PUC 10+2. ಇವೆರಡೂ ಘಟ್ಟಗಳಲ್ಲಿ ಯಾವ ಮಕ್ಕಳು ಅಥವಾ ಯಾವ ವಿದ್ಯಾರ್ಥಿಗಳು ಸಾಧನೆಯನ್ನು ಸಾಧಿಸ್ತಾರೋ ಅಥವಾ ಒಳ್ಳೆಯದನ್ನು ಇಲ್ಲೇ ಸಾಧಿಸಿ ತೋರಿಸ್ತಾರೋ, ಒಳ್ಳೆಯ ಅಂಕ ಅಷ್ಟೇ ಅಲ್ಲ, ಒಳ್ಳೆಯ ಬುದ್ಧಿಮತ್ತೆಯನ್ನು, ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತಾರೋ, ಅವ್ರ ಭವಿಷ್ಯದಲ್ಲಿ ಅವರಿಗೆ ಸ್ವಲ್ಪ ಆತಂಕಗಳು ಕಡಿಮೆ, ಏನಾದರೂ ಜೀವನದಲ್ಲಿ ಸಾಧಿಸುವಂಥ, ಬದುಕಿನಲ್ಲಿ ಸಾಧಿಸುವಂಥ ಅವಕಾಶಗಳು ಅಲ್ಲಿರ್ತಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲಿ ಈ ಸ್ವಲ್ಪ ವೆಬ್ಕಾಸ್ಟಿಂಗ್ ಅಂದರೆ ಒಟ್ಟಲ್ಲಿ ಕಾಫಿ ಏನೂ ನಡೀಲಾರಲ್ಲ, ಜೀರೋ. ಯಾಕಂದ್ರೆ ನಮ್ಮಲ್ಲಿ ಕಾಫಿ ಹವಳಿಂದ ಭಾಳ ಅಂದ್ರೆ ಭಾಳ ಆಗಿತ್ತು. ಚಿಕ್ಕೋಡಿ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಒಂದು ಸ್ವಲ್ಪ ಇತ್ತು, ಆದರೆ ಇಲ್ಲ ಜೋರಿತ್ತು. ಆದರೆ ಈಗ ವೆಬ್ಕಾಸ್ಟಿಂಗ್ ಮಾಡೋದ್ರಿಂದಾಗ ಟೋಟಲಾಗಿ ಕಾಫಿ ನಡೀಲಾರಂಥ ಸ್ಥಿತಿಗೆ ತಂದಿಳಿಸಿದ್ದರಿಂದಾಗಿ ಲಾಸ್ಟ್ ಟೈಮ್ ಭಾಳಷ್ಟು ಮಕ್ಕಳು ಫೇಲ್ ಆಗಿದ್ದು. ಆದರೆ ಈ ಸಲ ವೆಬ್ಕಾಸ್ಟಿಂಗ್ ಇದ್ದು ಸಹ 8.35 ಅಷ್ಟು ಶೇಕಡಾವಾರು ಹೆಚ್ಚಾಗಿದೆ ಇವತ್ತು ರಿಸಲ್ಟ್ ಅಂತೇಳಿ. ಅಷ್ಟೇ ಅಲ್ಲ, ಹೋದ ಸಲ ಇಬ್ಬರು 625 ಕೊಂಡ್ರೆ ಈ ಸಲ 22 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳು ತೆಗೆದುಕೊಂಡಾರೆ, ಮಾರ್ಕ್ ತೆಗೆದುಕೊಂಡಿದ್ದಾರೆ. ಅಂದರೆ ಇಲ್ಲೇ ಅಭಿವೃದ್ಧಿ ಚೆನ್ನಾಗಿ ಆಗ್ಯದ, ಡೆವಲಪ್ಮೆಂಟ್ ಆಗೈತೆ. ಅರ್ಥ ಈ ಕಳೆದ ವರ್ಷದ ಆರಂಭದಿಂದಲೂ ಮಕ್ಕಳಲ್ಲೇ ಅಭ್ಯಾಸದ ಬಗ್ಗೆ, ಪರೀಕ್ಷೆ ಬಗ್ಗೆ, ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ಗುರುಕುಲ ಆದಷ್ಟು ಹಾರ್ಡ್ ವರ್ಕ್, ಭಾಳಷ್ಟು ದುಡಿದು ಮಾಡಿದ್ದರಿಂದಾಗಿ, ಜೊತೆಗೆ ಮಕ್ಕಳು ಸಹ ದುಡಿದಿದ್ದರಿಂದಾಗಿ ಈ ಸಲ ಒಳ್ಳೆ ರಿಸಲ್ಟ್ ಬಂದದಂತೇಳಿ ನಾವೆಲ್ಲರೂ ಖುಷಿ ಪಡುವಂಥ ವಿಷಯ ಆಗಿದೆ. ಅದರಲ್ಲೂ ಶ್ರಮಿಕರ ಮಕ್ಕಳು, ಬಡವ್ರ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳ ಅವರು ಸಹಿತ ಒಳ್ಳೆಯ ರಿಸಲ್ಟ್ ತೋರಿಸಿ, ಖಾಸಗಿಯವರಿಗಿಂತ ಒಳ್ಳೆಯ ರಿಸಲ್ಟ್ ತೋರಿಸೋದ್ರಿಂದಾಗಿ ಇನ್ನೂ ಅಷ್ಟು ಭರವಸೆ ನಮ್ಮ ಶಿಕ್ಷಣ ರಂಗದಲ್ಲಿ ಮೂಡುವಂತಾಗಿದೆ. ಅದಕ್ಕೆ ನಮ್ಮ ಮಧು ಬಂಗಾರಪ್ಪನವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಂತ ಪ್ರಸಂಗ. ಜೊತೆಗೆ ಅವ್ರಿಗಿಂತಲೂ ಮುಖ್ಯವಾಗಿ ಶಿಕ್ಷಕ ವೃಂದಕ್ಕೆ. ಯಾಕಂದ್ರೆ ಈ ಶಿಕ್ಷಕರಲ್ಲಿ ಈ ದೇಶವನ್ನು ಕಟ್ಟೋರು, ಈ ನಾಡನ್ನು ಕಟ್ಟೋರು, ಇವರು ಸರಿಯಾಗಿ ತಮ್ಮ ಮನೆಯ ಮಕ್ಕಳಂಗೆ ಈ ಮಕ್ಕಳೆಲ್ಲ ಬೆಳೆಸಿದ್ರೆ, ಮಾಡಿದರೆ ಎಲ್ಲೂ ಇಲ್ಲ ಅಂತಲ್ಲ. ಭಾಳಷ್ಟು ಶಿಕ್ಷಕರೆಲ್ಲ ನಮಗೇನಪ್ಪ ಯಾರು ಕಲೀರಿ ಬಿಡ್ಲಿ ಅನ್ನೋ ಮನೋಭಾವ, ಮತ್ತೇನು ಭಾವಗಳು ಇದ್ದಿದ್ದರಿಂದಾಗೆ ವಿಶೇಷವಾಗಿ ಕಲಿಕಾ ಮಟ್ಟ ಗುಣಮಟ್ಟ ಭಾಳ ಕಡಿಮೆ ಇತ್ತು. ಈ ಸಲ ಹಾಗಾಗಲಿಲ್ಲ. ಯಾಕಪ್ಪ ಅಂತಂದರೆ, ಒಂದಿದ್ದು ಕಾಫಿ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಆರಂಭದಲ್ಲೇ ಕಿತ್ತಾಕುವಂಥ ಪ್ರಯತ್ನವನ್ನು ಮಾಡಲಾಯಿತು. ಯಾಕಂದ್ರೆ ವೆಬ್ಕಾಸ್ಟಿಂಗ್ ಮಾಡಿದ್ರಿಂದಾಗೆ ಇನ್ನು ಮುಂದೆ ನಮ್ಮ ಮಕ್ಕಳು ಡೆವಲಪ್ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಪರಿಶ್ರಮ ಪಡುವಂಥ ವಾತಾವರಣ ನಿರ್ಮಾಣ ಆಯಿತು. ಶಿಕ್ಷಕರು, ಪಾಲಕರು, ಜೊತೆಗೆ ವಿದ್ಯಾರ್ಥಿಗಳು ಅವರೆಲ್ಲರೂ ಒಟ್ಟು ಶ್ರಮದ ಫಲ ಇವತ್ತು ನಮಗೆ ಇಲ್ಲಪ್ಪ ಅಂದರು 66.1ರಷ್ಟು ಫಲಿತಾಂಶ ಶೇಕಡ ಸಿಕ್ಕದ. ಅಂದರೆ ಡೆವಲಪ್ಮೆಂಟ್ 53ಗಿದ್ದು ಎಷ್ಟೋ ಪಟ್ಟು ಹೆಚ್ಚಾಯಿತು. ಮತ್ತು ಕೂತವರು ಮಾಡಿದವರೆಲ್ಲ ಮತ್ತೊಮ್ಮೆ ಎಕ್ಸಾಮ್ ಪಾಸ್ ಆದ್ರನ್ನೆಲ್ಲ ಲೆಕ್ಕ ತೆಗೆದಾಗ 62.34ರಷ್ಟು ಶೇಕಡಾವಾರು ಮಕ್ಕಳಂದ್ರೆ ವಿದ್ಯಾರ್ಥಿಗಳು ಪಾಸಾಗಿದ್ದು ಒಂದು ನೆಮ್ಮದಿ ಪಡುವಂಥ ವಿಷಯ. ಯಾಕಪ್ಪ ಅಂತಂದ್ರೆ, ಮೊದಲಿಗೆ ಆಗಬೇಕಾಗಿದ್ದು ಪ್ರಾಮಾಣಿಕವಾದ ಎಜುಕೇಷನ್ ಈ ಸಂದರ್ಭದಲ್ಲಿ SSLC ಅವರಿಗೆ ಆಗಬೇಕಾಗಿದ್ದು. ನಾವು ಭಾಳ ಸಲ ಹೇಳ್ತಾ ಇದ್ದು ಏನಪ್ಪ ಅಂದ್ರೆ, ಸ್ವತಃ ಬರೋದು ನೀವು 35 ಮಾರ್ಕ್ಸ್ ತೋರಿಸೋದು ನಿಮ್ಗೆ ಭವಿಷ್ಯದಪ್ಪ ಇಲ್ಲಿ ಅಂತೇಳಿ. ಮತ್ತು PUCಯಲ್ಲೂ ಸಹ ಇವೆರಡು, SSLC ಮತ್ತು PUC 10+2 ಈ ಎರಡು ಸಂದರ್ಭದಲ್ಲೇ ಮಕ್ಕಳ ಒಂದು ಏನಪ್ಪ ಅಂತ ಶಕ್ತಿ, ಜ್ಞಾನದ ಶಕ್ತಿ, ದೈಹಿಕ ಶಕ್ತಿ ಎಲ್ಲನೂ ಮುಪ್ಪುರಿಗೊಳ್ಳುವಂಥ, ಹೆಚ್ಚಾಗುವಂಥ ಸಂದರ್ಭಗಳಿವೆಲ್ಲ. ಈ ಸಂದರ್ಭದಲ್ಲಿ ಎಷ್ಟು ದುಡಿತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಆ ಪ್ರಮಾಣದಲ್ಲಿ ಅವ್ರ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಇಲ್ಲಾಂದರೆ ನಿರ್ನಾಮ ಆಗಿ ಹೋಗ್ತದಂತ. ಯಾವ ಮಕ್ಕಳು ಸರಿಯಾಗಿ ಕಲಿಯೋದಿಲ್ವೋ, ಅಭ್ಯಾಸ ಮಾಡೋದಿಲ್ವೋ, ಅವ್ರಿಗೆ ಭವಿಷ್ಯದಂಥದ್ದು ಪ್ರಸಂಗ ಬರ್ತದೆ. ಆ ನೆಲೆಗಟ್ಟಿನಲ್ಲೇ ನಮ್ಮ ಪೇರೆಂಟ್ಸ್ ಇತ್ತೀಚೆಗೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಮತ್ತು ಹೈಯರ್ ಮಿಡ್ಲ್ ಕ್ಲಾಸ್, ಸ್ವಲ್ಪ ಲೋವರ್ ಮಿಡ್ಲ್ ಕ್ಲಾಸ್ ಜನನು ತಮ್ಮ ಮಕ್ಕಳನ್ನ ಭಾಳ ಕಾಳಜಿ ವಹಿಸಿ ಕಲಿಸ್ತಾ ಇದ್ದಾರೆ ಇವತ್ತು. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ, ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ ನಮ್ಮ ಮಕ್ಕಳು ಕಲಿಯೋದಿದೆ, ನಾಳೆ ಭವಿಷ್ಯ ಇಲ್ಲ ಅಂತೇಳಿ. ಆ ಒಂದು ಒಟ್ಟು ಪ್ರಯತ್ನದಿಂದಾಗಿ ವೆಬ್ಕಾಸ್ಟ್ ಇದ್ದರೂ ಸಹಿತ ಇವತ್ತು ಮತ್ತೆ ಹೇಳಬೇಕಾಗಿದೆ. ಯಾಕಂದರೆ ಏನು ಬರೆದಿರೋ ಸ್ವಂತ ತಮ್ಮ ಬಲದ ಮೇಲೆ ಬರೆದಿದ್ದಾರೆ, ತಮ್ಮ ಬಲದ ಮೇಲೆ ಬಂದಿದ್ದಾರೆ. ಇವ್ರು ನಿಜವಾಗಿಯೂ ಇವರಲ್ಲಿ ಭಾಳ ಶಕ್ತಿ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಎಲ್ಲ ನೆಲೆಯಲ್ಲೇ ಈ ಸಲದ ಎಕ್ಸಾಮ್ ಎಲ್ಲ ಕಡೆಗೂ ಏನಪ್ಪ ಅಂತಂದ್ರೆ, ಕಷ್ಟ ಇದ್ದರೂ ಸಹಿತ ಹಾರ್ಡ್ ವರ್ಕ್ ಮಾಡೋಂಥ ಪ್ರವೃತ್ತಿ ಮಕ್ಕಳಲ್ಲಿ ಬೆಳೆಯೋದನ್ನು ನಾವು ಈ ಮೂಲಕ ಗಮನಿಸಬೇಕಾಗಿದೆ. ಮತ್ತು ಸಣ್ಣದಲ್ಲರಿ 625ಕ್ಕೆ 625 ತೆಗೆದುಕೊಳ್ಳುವಂಥವ್ರು 22 ಜನ ವಿದ್ಯಾರ್ಥಿಗಳು ಈ ಸಲ. ಅಂತ ಸಾಣದಲ್ಲ, ಸಾಹಸದು. ಅದೇ ಕಡೆಗೆ 600 ತೊಗೊಂಡವರು, 620 ತೊಗೊಂಡವರು ಸಾಕಷ್ಟು ಹೆಚ್ಚಾಗಿದೆ. ಮೆರಿಟ್ ಜೋರ್ದಾರಾಗಿ ಬೆಳೀತಾ ಇದೆ.
ಇನ್ನು ಇಂಥ ಮಕ್ಕಳಿಂದ ನಿಜವಾಗಿಯೂ ಈ ದೇಶಕ್ಕೆ ಏನಾದರೂ ಒಳ್ಳೆಯದು ತಯಾರಾಗುವಂಥದ್ದು ಒಂದು ಸಾಧ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಆದರೆ ಅದ್ರ ತಕ್ಕಂಗೆ ಹೈಯರ್ ಎಜುಕೇಷನ್ ಎಲ್ಲ ಮಕ್ಳಿಗೆ ಸಿಗುವಂಥದ್ದು ಆದ್ರೆ ಇನ್ನೂ ಭಾಳ ಉತ್ತಮ ಅಂತ. ಯಾಕಂದ್ರೆ ಮೇನ್ ಇರೋದು SLC ಮತ್ತು PUC, ಇದ್ರ ನಂತರ ಹೈಯರ್ ಎಜುಕೇಷನ್ ಒಂದು ಇದೇ ರೀತಿಯಾಗಿ ಸರ್ಕಾರದ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಆ ವಿದ್ಯಾರ್ಥಿಗಳನ್ನ ಸರಿಯಾಗಿ ತಯಾರು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶದ ಭವಿಷ್ಯ ಇನ್ನೂ ಅಷ್ಟು ಏನಪ್ಪ ಈ ರಾಜ್ಯದ ಭವಿಷ್ಯ ಇನ್ನೂ ಅಷ್ಟು ಏನಪ್ಪ ಅದು ಮೆತ್ತರಕ್ಕೆ ಹೋಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಇಲ್ಲೇ ಈ ಎರಡೂ SLC ಮತ್ತು PUCಯಲ್ಲಿ ಮಕ್ಕಳ ಮನೋಸ್ಥಿತಿನೂ ಡೆವಲಪ್ ಆಗ್ತದೆ, ದೈಹಿಕ ಸ್ಥಿತಿನೂ ಡೆವಲಪ್ ಆಗ್ತದೆ. ಅದ್ರ ಜೊತೆಗೆ ಭವಿಷ್ಯದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮುಂದಿನ ಎಜುಕೇಷನ್ ಈಜಿಯಾಗಿ ಹೋಗ್ತದೆ. ತಾಂತ್ರಿಕ ಎಕ್ಸಾಮ್ ಆಗಿರ್ಬೋದು, ಪರೀಕ್ಷೆಗಳಾಗಿರ್ಬೋದು, ಅಥವಾ ಈ ವೈದ್ಯಕೀಯ ಆಗಿರ್ಬೋದು, ಇನ್ನೂರ ಸೈನ್ಸದ್ದು ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡುವಂಥ ಒಂದು ಮನೋವೃತ್ತಿ ಮನೋಬಲ ಇಲ್ಲಿ ಬೆಳೆದು ನಿಲ್ತದೆ ಅನ್ನೋದು ಸತ್ಯದ. ಹೀಗಾಗಿ SLCಯಲ್ಲಿ ಈ ಸಲ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಯಾಕಪ್ಪ ಅಂದ್ರೆ ಪರೀಕ್ಷೆ ಕೊಡ್ತವ್ರು 8.42 ಲಕ್ಷ ಹುಡುಗರು ಕೊಡ್ತಿದ್ರು. ಅದ್ರಲ್ಲಿ ಪಾಸ್ ಆದವರು 5.24 ಲಕ್ಷ, ಅಡ್ಡಿಲ್ಲ ಒಳ್ಳೆಯದು, 5.24 ಲಕ್ಷ ಕೊಡ್ತಿದ್ರು. ಪರೀಕ್ಷೆ ಬರೆದ ನ್ಯೂನತೆ ಮಕ್ಕಳು ಸ್ವಲ್ಪ ವೀಕ್ ಇದ್ದಂಥ ಕಣ್ಣು ಕೈಯು ಏನು ವೀಕ್ ಇದ್ದಂಥ ಮಕ್ಕಳು ಅವರು 4553 ಮಂದಿ ಕುಳಿತುಕೊಂಡಿದ್ರು. ಅದರಲ್ಲಿ ತೆರಗಡೆ ಆದವರು 2633 ಜನ ಪಾಸ್ ಆಗಿದ್ದಾರೆ. ಇದು ಏನು ತೋರಿಸ್ತದಪ್ಪ ಅಂತಂದರೆ ಇದೆಲ್ಲ ಒಳ್ಳೆ ರಿಸಲ್ಟ್ ಆಗ್ಯದಪ್ಪ ಈ ಸಲ ಅನ್ನುವಂಥ ಮಾತಿನ ಜೊತೆಗೆ ಮಾನಸಿಕವಾಗಿ ನಮ್ಮ ಮಕ್ಕಳು ಪ್ರಬುದ್ಧರಾಗ್ತಾ ಇದ್ದಾರೆ ಅನ್ನುವಂಥ ಮಾತು. ಯಾಕಂದರೆ ವೆಬ್ಕಾಸ್ಟಿಂಗ್ ಇದ್ದಾಗ ಸಹಜವಾಗಿ ಯಾವ್ದು ನೋಡು ಬರೆಯುವಂಥದ್ದು ಯಾವ ಅವಕಾಶ ಸಿಗೋದಿಲ್ಲ ಅಲ್ಲಿ. ಅಂಥ ಪ್ರಸಂಗದಲ್ಲಿ ಓದಿ ತನ್ನ ಸ್ವಬಲದ ಮೇಲೆ ತನ್ನ ಶಕ್ತಿಯನ್ನು ತೋರಿಸುವಂಥ ಇದೊಂದು ದೊಡ್ಡ ಎಕ್ಸಾಮ್. ಹೀಗಾಗಿ ಈ ಎಕ್ಸಾಮ್ದಲ್ಲೇ ಈ ಸಲ ತೆರಗಡೆ ಆದಂಥ ಎಲ್ಲ ಮಕ್ಕಳನ್ನು ಇವತ್ತು ನಾವು ಅವ್ರಿಗೆ ಗೌರವಿಸ್ಬೇಕಾಗ್ಯದ. ಅದರಲ್ಲೂ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲೇ 625 ತೊಗೊಂಡಂಥ 22 ಮಕ್ಕಳ ಬಗ್ಗೆ ಒಂದಿಷ್ಟು ವಿವರಣೆ ಕೊಡಬೇಕಾಗ್ತದೆ. ಮೊದಲನೇ ಧೃತಿ ಜೆ ಸಾವುಕಾರ್, ಚಿಕ್ಕನಗೌಡ ಇಂಗ್ಲೀಷ್ ಮಾಧ್ಯಮ ಪ್ರೌಢಶಾಲೆ, KR ಪೇಟೆ, ಮಂಡ್ಯದವರು. ಎರಡನೇದಾಗಿ ಅಖಿಲ್ ಅಹಮದ್ ನದಾಫ್ ಅಂತ ಹುಡುಗ, ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ, ನಾಗರಬೆಟ್ಟ, ಮುದ್ದೇಬಿಹಾಳ್, ವಿಜಯಪುರ ಜಿಲ್ಲೆಯವರು. 3 ಉತ್ಸವ್ ಪಟೇಲ್, ವಿಜಯ್ ಸ್ಕೂಲ್, ಹಾಸನದವರು. 4 KB ಎಶ್ಚತ್ ಚಿರೇಕ್ ಪಬ್ಲಿಕ್ ಶಾಲೆ, ಮಧುಗಿರಿಯವರು. 5ನೇದಾಗಿ ಮೊಹಮ್ಮದ್ ಮಸ್ತೂರ್ ಅದಿಲ್, ಚೇತನ್ ವಿದ್ಯಾಮಂದಿರ ಶಾಲೆ, ತುಮಕೂರು. 6ನೇ ಯುಕ್ತ ಎಸ್, ಹೋಲಿ ಚೈಲ್ಡ್ ಇಂಗ್ಲೀಷ್ ಹೈಸ್ಕೂಲ್, ಬನಶಂಕರಿ. ಮುಂದೆ 7ನೇದಾಗಿ HO ನಂದನ್, ರಾಷ್ಟ್ರೀಯ ಅಕಾಡೆಮಿ ಶಾಲೆ, ಹಿರಿಯೂರು. 8ನೇದಾಗಿ ಮೌಲ್ಯ ದೇವರಾಜ್, ರಾಷ್ಟ್ರೀಯ ಅಕಾಡೆಮಿ ಶಾಲೆ, ಹಿರಿಯೂರು. 9ನೇದಾಗಿ ಶ್ರೀ ಭಾವನಾ ನೀಲಗಿರಿ ಗಿರೇಶ್ವರ ಪ್ರೌಢಶಾಲೆ, ವಿಜಯಪುರ, ದೇವನಹಳ್ಳಿ. 10 AC ರಂಜಿತಾ ಜಗದ್ಗುರು ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಗ್ರಾಮೀಣ ಶಾಲೆ, ಮೇಳೆಕೋಟೆ ಕ್ರಾಸ್, ದೊಡ್ಡಬಳ್ಳಾಪುರ. 11 RN ತಾನ್ಯಾ ಭಾರತೀಯ ವಿದ್ಯಾಭವನ ಶಾಲೆ, ಮೈಸೂರು. 12 ಸ್ವಸ್ತಿ ಕಾಮತ್ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಶಾಲೆ, ಕಾರ್ಕಳ. 13ನೇದಾಗಿ ರೂಪಾ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ, ದೇವಲಾಪುರ, ಬೈಲಹೊಂಗಲ. 14ನೇದಾಗಿ ಧನಲಕ್ಷ್ಮಿ M ಸೈಂಟ್ ಯಶ್ ಪಬ್ಲಿಕ್ ಹೈಸ್ಕೂಲ್, ಕೆಂಪೇಗೌಡ ನಗರ, ಬೆಂಗಳೂರು. 15 K ನಮನ ಪ್ರಿಯದರ್ಶಿನಿ ಹೈಸ್ಕೂಲ್, ಶಿವಮೊಗ್ಗ. 16 ನಿತ್ಯ ಕುಲಕರ್ಣಿ ರಾಮಕೃಷ್ಣ ಇಂಗ್ಲೀಷ್ ಮಾಧ್ಯಮ ವಸತಿಯುತ ಶಾಲೆ, ಶಿವಮೊಗ್ಗ. 17 N ಸಹಿಷ್ಣು ಆಯುಷ್ ಪ್ರೌಢಶಾಲೆ, ಶಿವಮೊಗ್ಗ. 18 S ಧನುಷ್ ಮರಿಮಲ್ಲಪ್ಪ ಪ್ರೌಢಶಾಲೆ, ಮೈಸೂರು. 19 ಜಾಹ್ನವಿ SN ವಿಜಯ ಭಾರತಿ ವಿದ್ಯಾಲಯ, ಹಿರಿನಗರ, ಬೆಂಗಳೂರು. 20 ಮಧುಸೂದನ್ ರಾಜು SMES ಕಿಶೋರ್ ಕೇಂದ್ರ ಪ್ರೌಢಶಾಲೆ, ಮಲ್ಲೇಶ್ವರ. 21 ನಮಿತಾ ಮಾತಾ ನ್ಯಾಷನಲ್ ಇಂಗ್ಲೀಷ್ ಹೈಸ್ಕೂಲ್, ಕಲ್ಯಾಣ ನಗರ. 22 ಶಗುಪ್ತಾ ಅಂಜುಮ್ ಸರ್ಕಾರಿ ಉರ್ದು ಪ್ರೌಢಶಾಲೆ ವಿದ್ಯಾರ್ಥಿ, ಶಿರಸಿ. ಈ ಮಕ್ಕಳಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಯಾಕೆಂದರೆ ಸಣ್ಣ ಪ್ರತಿಭೆಗಳಲ್ಲ, 625 ಮಾರ್ಕ್ಸ್ ತೆಗೆದುಕೊಂಡು ಗೆದ್ದಿದ್ದಾರೆ ಇವರು. ಇದರಂತ ಎಲ್ಲ ಮಕ್ಕಳು ಬರಲಿ. ಜೊತೆಗೆ ಇವರಿಗೆ ಹೈಯರ್ ಎಜುಕೇಷನು ಸಹಿತ ಇವರಷ್ಟೇ ಅಲ್ಲ, ಎಲ್ಲ ಪಾಸಾದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀಯಾಗಿ ಕೊಡುವಂಥ ಸಾಹಸವನ್ನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಲಿ. ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಈ ನಾಡು ನಿಶ್ಚಿತವಾಗಿಯೂ ಈ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿ ದೊಡ್ಡದವರು ಸಾಧನೆ ಮಾಡುವಂಥ ಒಬ್ಬ ಅಭ್ಯರ್ಥಿಗಳು ಬರಲಿಕ್ಕೆ ಸಾಧ್ಯ ಇದೆ. ಅವರಿಗೆಲ್ಲ ಅನುಕೂಲ ಮಾಡಿಕೊಡೋದಕ್ಕೆ ಸರ್ಕಾರದ ಸಾಕಷ್ಟು ಟ್ಯಾಕ್ಸು ತೆಗೆದುಕೊಳ್ತದೆ. ಆ ಟ್ಯಾಕ್ಸನ್ನು ಈ ವಿದ್ಯೆಗೆ ಬಳಸಿದ್ರೆ ಇದು ವಿದ್ಯೆ 100 ಪಟ್ಟು ಬೆಳೆದ್ರಲ್ಲಿ 2 ಮಾತಿಲ್ಲ, ನಿರುದ್ಯೋಗವು ಓಡಿ ಹೋಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಇವರೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ, ಎಲ್ಲ ಮಕ್ಕಳಿಗೆ ಪಾಸಾದಾಯಿತು, ಫೇಲಾದ ಮಕ್ಕಳು ಇನ್ನೂ ಸರಿಯಾಗಿ ಅಭ್ಯಾಸ ಮಾಡಿ ಇನ್ನಷ್ಟು ತಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಫೇಲಾದ ಮಕ್ಕಳಿಗೂ ಸಹಿತ ನೀವು ಇನ್ನಷ್ಟು ಹಾರ್ಡ್ ವರ್ಕ್ ಮಾಡೋದು ಮತ್ತು ಹೇಳ್ತಾ
ಮತ್ತು ಜೊತೆಗೆ ನಮ್ಮ ಮಧು ಬಂಗಾರಪ್ಪನವರು ಈ ದಿಶೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಇನ್ನೂ ಸ್ವಲ್ಪ ಹೈಯರ್ ಎಜುಕೇಷನ್ ಫ್ರೀ ಸಿಗುವಂಗೆ ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ರಾಜ್ಯ ಅಥವಾ ಒಂದು ಪ್ರಬುದ್ಧ ರಾಜ್ಯ ಆಗುವುದು ಕರ್ನಾಟಕ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇವುದು ಲೈಕ್ ಆಗಿರ್ಬೋದು. ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.